ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಹಣೆಬರ ಎಂದು ಎಲ್ಲವನ್ನೂ ಸಹಿಸಿಕೊಳ್ಳದಿರಿ. ಧೈರ್ಯದಿಂದ ಮುನ್ನುಗ್ಗಿ. ಭಗವಂತ ಯಾವುದೋ ರೂಪದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾನೆ. ಪರಿವರ್ತನೆ ಎಂಬುದು ಜಗದ ನಿಯಮ. ಕೆಲಸ ಯಾವುದಿರಲಿ ನಿಯತ್ತಾಗಿರಬೇಕು. ಇನ್ನೊಬ್ಬರನ್ನು ತುಳಿದು ಬೆಳೆಯೋನಿಗಿಂತ ನಿಯತ್ತಾಗಿ ಶ್ರಮಪಟ್ಟು ಬದುಕುವವನು ಮೇಲು. ಸೋತ ಜಾಗದಲ್ಲೇ ಗೆಲ್ಲಬೇಕು. ಅವಮಾನಿಸಿದವರ ಮುಂದೆ ತಲೆ ಎತ್ತಿ ಬದುಕಬೇಕು. ಪ್ರತಿಯೊಬ್ಬರಿಗೂ ಸಮಯ ಬಂದೇ ಬರ್ತದೆ. ಆಸ್ಪತ್ರೆಗಳೇ ಇಲ್ಲದ ಸಮಯದಲ್ಲಿ ಮನುಷ್ಯ 100 ವರ್ಷ ಬದುಕುತ್ತಿದ್ದ. ಆದರೆ ಈಗ ಊರು ತುಂಬ 100 ಆಸ್ಪತ್ರೆಗಳಿವೆ. ಮನುಷ್ಯನ ಆಯಸ್ಸಿಗೆ ಗ್ಯಾರಂಟಿ ಇಲ್ಲ. 1000 ಕಾಗೆಗಳು ಕೂಗಾಡಿದ್ರೇನು ಒಂದು ಕೋಗಿಲೆಯ ಧ್ವನಿಯನ್ನ ಸರಿದೂಗಿಸಲಾಗದು. ಹಾಗೆ 1000 ಜನ 1000 ಕೊಂಕು ಮಾತಾಡಿದ್ರೇನು ಒಂದು ಒಳ್ಳೆಯ ವ್ಯಕ್ತಿಯ ವ್ಯಕ್ತಿತ್ವವನ್ನು ಯಾವತ್ತೂ ವಿರೂಪಗೊಳಿಸಲಾಗದು. ಸಮಯ ಬಂದಾಗ ಮಾತಾಡೋರ್ಗಿಂತ ನಮಗೋಸ್ಕರ ಸಮಯ ಮಾಡಿಕೊಂಡು ಮಾತಾಡೋರನ್ನು ನಂಬಿ. ಯಾಕಂದ್ರೆ ಅವರು ಎಂತಹ ಸಂದರ್ಭದಲ್ಲಿಯೂ ನಮ್ಮಿಂದ ದೂರ ಹೋಗೋದಿಲ್ಲ. ಅಹಂಕಾರ ಯಾರಿಗಿರುವುದಿಲ್ಲ ಹೇಳಿ? ಒಡೆಯುವ ಮುನ್ನ ಹುಂಡಿಗೆ ಕೂಡ ಅನಿಸಿತು ಅದರ ಒಳಗಿನ ಹಣವೆಲ್ಲ ತನ್ನದೇ ಎಂದು. ಕಳೆದುಕೊಂಡಾಗಲೇ ಗೊತ್ತಾಗೋದು ಎಷ್ಟೊಂದು ಅಮೂಲ್ಯವಾದದು ಎಂದು. ಆ ಪ್ರೀತಿ, ಆ ಸಮಯ, ಆ ವ್ಯಕ್ತಿ ಮತ್ತು ಆ ಸಂಬಂಧ. ಪ್ರಾಮಾಣಿಕವಾಗಿ ಬದುಕುವವರಿಗೆ ಮನುಷ್ಯರು ಸಹಾಯ ಮಾಡೋದಿಲ್ಲ, ದೇವರು ಸಹಾಯ ಮಾಡ್ತಾನೆ. ನಮ್ಮ ಜೀವನದಲ್ಲಿ ಕಷ್ಟ ಸುಖ ಎನ್ನುವುದು ಚಲಿಸುವ ಮೋಡಗಳಿದ್ದಂತೆ ಬರುತ್ತಿರ್ತವೆ, ಹಾಗೆ ಹೋಗ್ತಾ ಇರ್ತವೆ. ಆದರೆ ನಾವು ಮಾತ್ರ ನೀಲಿ ಆಕಾಶದಂತೆ ಸ್ಥಿರವಾಗಿ ಗಟ್ಟಿಯಾಗಿರಬೇಕು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.